ಈ ನಮ್ಮ ತಿಮ್ಲಾಪುರ ಗ್ರಾಮ ಪಂಚಾಯತಿ ವತಿಯಿಂದ ಎನ್ಆರ್ಜಿ ಕಾಮಗಾರಿಗಳನ್ನು ತಂದು ಹಲವಾರು ಕಾಮಗಾರಿಗಳನ್ನು ತಂದು ನಮ್ಮ ನಂದಿಹಳ್ಳಿ ಗ್ರಾಮದಲ್ಲಿ ಸುಮಾರು 10ರಿಂದ 15 ಸಿಸಿ ರೋಡ್ಗಳು, ಅಂಕಣ ಮತ್ತೆ ಚರಂಡಿಗಳು ಎಲ್ಲಾ ಕಾಮಗಾರಿಗಳು ಪೂರ್ಣಗೊಂಡಿರುತ್ತವೆ. ಈ ಒಂದು ಕಾಮಗಾರಿಗಳು ಪೂರ್ಣಗೊಂಡಿದ್ದು ಈ ಕೆಲವು ಕಿಡಿಗೇಡಿಗಳು ಈ ಒಂದು ಕಾಮಗಾರಿಗಳನ್ನು ಮಾಡುವಂತ ಸಮಯದಲ್ಲಿ ಈ ಕಾಮಗಾರಿಗಳು ಗುಣಮಟ್ಟ ಕಳಪೆಯಾಗಿದೆ. ಮತ್ತೆ ಈಗ ಕಾಮಗಾರಿಗೆ ಸಿಮೆಂಟ್ ಹಾಕಿಲ್ಲ, ಜಲ್ಲಿ ಹಾಕಿಲ್ಲ, ಮರಳು ಹಾಕಿಲ್ಲ ಅಂತಂದು ಲಂಚ ಮುಕ್ತ ಕರ್ನಾಟಕ ವೇದಿಕೆ ವತಿಯಿಂದ ಮತ್ತು ಮತ್ತೆ ನಮ್ಮ ಯೂತ್ ಕಾಂಗ್ರೆಸ್ ನಾವು ಅಧ್ಯಕ್ಷರು ನಾವು ಅಂತಂದು ಎಲ್ಲಾ ಅಧಿಕಾರಿಗಳನ್ನು ಗೊಡ್ಡು ಬೆದರಿಕೆ ಹಾಕೊಂಡು ಎದುರಿಸಿಕೊಂಡು ನಂದಿಹಳ್ಳಿ ಲಿಂಗದೇವರು ಮಗನಾಗಿರ್ತಕ್ಕಂಥ ಮಣಿಕಂಠರವರು ನಮ್ಮ ಎಲ್ಲಾ ಪಂಚಾಯತ್ಗೆ ಪಿಡಿಒ ಅಭಿವೃದ್ಧಿಗಳಿಗೆ ಬೆದರಿಕೆ ಹಾಕೊಂಡು ಅವರು ಸಹ ನಮ್ಮ ತಿಮ್ಲಾಪುರ ಪಂಚಾಯತಿಯಲ್ಲಿ ಈಗ 5 ಜನ ಪಿಡಿಒಗಳು ಎದುರ್ಕೊಂಡು ಬಿಟ್ಟು ಇದ್ದಾರೆ. ಅಣ್ಣೇಗೌಡರು, ಮಂಜುನಾಥ್ ಸರು, ಕಲ್ಲಳ್ಳಿ ರಮೇಶ್ ಅಣ್ಣ, ಮತ್ತೆ ಎಳ್ನೋಡ್ ಸಿದ್ದರಾಮಣ್ಣ, ಈಗ ಪಿಡಿಒ ಚಿಕ್ಕಣ್ಣ ಎಲ್ಲರೂ ಸಹ ಎದುರ್ಕೊಂಡು ಹೋಗಿ ನಮ್ಗೆ ಯಾವುದೇ ತರದ ಕೆಲಸ ಮಾಡಕ್ಕೆ ಅವ್ರಿಗೆ ಹೆಚ್ಚಿಗೆ ಟಾರ್ಚರ್ ಕೊಡ್ತಿರೋದ್ರಿಂದ ಯಾರೇ ಕೆಲಸ ಮಾಡಕ್ಕೆ ಅಭಿವೃದ್ಧಿ ನಾವು ಕೆಲಸ ಆಗ್ಸಂಬಂದು ಸಹ ನಮ್ಮ ಸ್ನೇಹಿತರು ಎಲ್ಲ ಜೊತೆಗೂಡಿ ನಮಗೆ ಹಣ ಸಹಾಯವನ್ನು ಮಾಡಿ ಅವರಿಂದ ನಾವು ಅವರನ್ನು ಸಹ ಜೊತೆ ಸೇರಿಸಿಕೊಂಡು ಎನ್ಆರ್ಜಿ ಒಂದು ಕಾಮಗಾರಿಗಳನ್ನ ಮಾಡಿ ಊರನ್ನು ಸರ್ವತೋಮುಖ ಅಭಿವೃದ್ಧಿಯತ್ತ ತಗೊಂಡೋಗ್ಬೇಕು, ಒಂದು ಊರನ್ನ ಸ್ವಚ್ಛವಾಗಿ ಇಡಬೇಕು ಅಂತ ಒಂದು ಉದ್ದೇಶದಿಂದ ಹಲವಾರು ಕಾಮಗಾರಿಗಳನ್ನ ಹಾಕ್ಸಂಬಂದು ಮಾಡ್ತಾ ಇದ್ದೇವೆ. ಆದ್ರೆ ಈ ಕಾಮಗಾರಿಗಳಿಗೆ ಎಲ್ಲಾ ಕಾಮಗಾರಿಗಳನ್ನು ಸಹ ಆಮೇಲೆ ಲೋಕಾಯುಕ್ತ ಇರ್ಬೋದು, ಮತ್ತೆ RTI ಆಗ್ಬೋದು, ಎಲ್ಲ ಒಂದು ಕಾಮಗಾರಿಗಳು ಸರಿ ಇಲ್ಲ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಹಾಕ್ಸ್ತೀನಿ. ಕೆಲಸ ಮಾಡುವಂತ ಸಮಯದಲ್ಲಿ ನಮ್ಮ ಇಂಜಿನಿಯರ್ ಆಗಿರ್ಬೋದು ಮತ್ತೆ PDO ಆಗಿರೋ ಖುದ್ದು ಸ್ಥಳಕ್ಕೆ ಆ ವ್ಯಕ್ತಿಯನ್ನ ಕರೆದಾಗ, ಬಾರಪ್ಪ ಬಂದಿದ್ದೀವಿ ನಾವು, ನೀವು ಎಷ್ಟು ಗುಣಮಟ್ಟ ಬೇಕು ಅಷ್ಟು ಸಿಮೆಂಟ್ ಹಾಕ್ತಾರೆ, ಮರಳು ಹಾಕ್ತಾರೆ, ಜಲ್ಲಿ ಹಾಕ್ತಾರೆ, ಬಾರಪ್ಪ ನೋಡ್ಕೊಂಡಾಗ, ಇಲ್ಲ ನಾನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಹಾಕ್ಸ್ತೀನಿ, ನಾನು ಒಂಬಡ್ಸ್ಮನ್ಗೆ ಹಾಕ್ತೀನಿ ಅಂತಂದು ಕೆಲಸ ಕಾಮಗಾರಿ ಆಗುವಂತಹ ಸಮಯದಲ್ಲಿ ಆ ಜಾಗಕ್ಕೆ ಹಾಜರಾಗಿರಲ್ಲ. ಆದ್ರೂ ಸಹ ಈ ನಾವು ಗೆದ್ದು 4 ವರ್ಷದಲ್ಲಿ ಒಂದು ಸರ್ಕಾರಿ ಬೋರ್ ಇತ್ತು. ಸರ್ಕಾರ ಈಂಕೆರೆ ಹತ್ರ ಅಲ್ಲಿ ಇರ್ತಕ್ಕಂಥ ಜನಗಳಿಗೆ ಒಂದು ಸರ್ಕಾರಿ ಬೋರ್ನ ಕೊರೆಸಿದ್ರು. ಆ ಬೋರನ್ನ ಇವನು ಅಕ್ವೈರ್ ಮಾಡ್ಕೊಂಡಿದ್ದ. ಅಕ್ವೈರ್ ಮಾಡ್ಕೊಂಡಾಗ ನಾವು ಆ ಪಂಪು ಮೋಟರ್ಗಳನ್ನ ತಗೊಂಡೋಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ನಮ್ಮ ಉಳಿಯಾರು KT ರಮೇಶ್ ಸರ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ಸರ್ ವಸಂತ್ ಕುಮಾರ್ ಸರ್ ಇದ್ರು, ಅವರ ಮಾರ್ಗಸೂಚಿಯಂತೆ ನಾವು ಅವನ್ನ ಪಂಪು ಮೋಟರ್ಗಳನ್ನ ಎತ್ಕೊಂಡು ಪಂಚಾಯತ್ಗೆ ಹಾಕೊಂಡು ಆಗಿನಿಂದಲೂ ಸಹ 4 ವರ್ಷದಿಂದಲೂ ಸಹ ನಮ್ಮ ಮೇಲೆ ಅದೇ ದ್ವೇಷವನ್ನ ಕಾರ್ಕೊಂಡು ಈಗಲೂ ಸಹ ಅದು ಎತ್ತಿ ಅದರ ಮೇಲೆ ಪ್ರಕರಣ ಇದ್ರೂ ಸಹ ಬೋರು ನಂದೇ ಅಂತಂದು ಅದಕ್ಕೆ ಬಿಟ್ಕೊಂಡು ನೀರನ್ನು ಹೊಡ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಗಿನಿಂದಲೂ 4 ವರ್ಷದಿಂದಲೂ ಸಹ ಯಾವುದೇ ಒಂದು ಕಾಮಗಾರಿ ಮಾಡಿದ್ರು ಎಲ್ಲ ಕಳಪೆ ಕಾಮಗಾರಿ ಗುಣಮಟ್ಟ ಇಲ್ಲ ಅಂತಂದು ಬಹಳ ಜನಗಳಿಗೆ ಸರ್ಕಾರಿ ನೌಕರರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಸಿಕ್ಕಾಬಟ್ಟೆ ತೊಂದರೆಯನ್ನು ಕೊಡ್ತಿರೋದ್ರಿಂದ ಎಲ್ಲಾ ಅಧಿಕಾರಿಗಳು ಕೆಲಸ ಮಾಡಕ್ಕೆ ಬೇಜಾರಾಗಿ ಎಲ್ಲರೂ ಸಹ ಕೆಲಸವನ್ನ ಬಿಟ್ಟು ಹೋಗಿ ನಮ್ಮ ಪಂಚಾಯತ್ಗೆ ಮತ್ತೆ ನಮ್ಮ ಪಂಚಾಯತ್ಗೆ 7 ಊರು ಸೇರುತ್ತೆ, ದೊಡ್ಡ ಪಂಚಾಯತಿ ಆಗಿರೋದ್ರಿಂದ ಎಲ್ಲಾ ಪಂಚಾಯತ್ಗಳು ಸಹ ಎಲ್ಲಾ ಹಳ್ಳಿಗಳಲ್ಲೂ ತುಂಬಾ ಉತ್ತಮವಾದ ರೀತಿಯಲ್ಲಿ ಗುಣಮಟ್ಟವಾದಂತ ಕಾಮಗಾರಿಯನ್ನ ಮಾಡಿರ್ತಾರೆ. ಈ ಎಲ್ಲಾ ಒಂದು ಕಾಮಗಾರಿಗಳು ಸಹ ಎಲ್ಲಾ ಕಾಮಗಾರಿ ಅದು ತಪ್ಪು, ಇದು ಸರಿ ಇಲ್ಲ, ನೀವು ಮಾಡ್ತಿರೋದು ಸರಿ ಇಲ್ಲ, ನಾನ್ ಮಾಡ್ತಿರೋದು ಸರಿ ಅಂತಂದು ಎಲ್ಲಾ ಅಧಿಕಾರಿಗಳನ್ನು ಎದುರಿಸ್ಕೊಂಡು ಈ ಒಂದು ಕಾಮಗಾರಿಗೆ ಬಹಳ ಕುಂಠಿತವಾಗ್ತಾ ಇದೆ. ಅದರಿಂದ ನೀವು ದಯವಿಟ್ಟು ಪ್ರಶ್ನರು ಈ ಒಂದು ವಿಚಾರವನ್ನ ಸರ್ಕಾರದ ಕಡೆ ಗಮನವನ್ನ ಹರಿಸಿ ಅಲ್ಲಿ ಸರ್ಕಾರದ ಕಡೆ ನೀವು ಈ ಒಂದು ನಾವು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಎತ್ಕೊಂಡು ಹೋಗಿ ಅವ್ರಿಗೊಂಚೂರು ಮನದಟ್ಟು ಮಾಡಿ ಇಂಥ ಒಂದು ಗೊಡ್ಡು ಬೆದರಿಕೆ ಆಗ್ತಕ್ಕಂಥದ್ದು, ಅಧಿಕಾರಿಗಳನ್ನು ಎದುರಿಸ್ಕಂತದ್ದು ಇಂಥವಕ್ಕೆಲ್ಲ ಕಡಿವಾಣ ಹಾಕ್ಬೇಕೆಂದು ನಾವು ನಿಮ್ಮ ಪ್ರಶ್ನೆ ಮುಖಾಂತರ ನಾವು ಕೇಳ್ಕೊಡ್ತಾ ಇದ್ದೇವೆ. ನಂದಿಹಳ್ಳಿ ಗ್ರಾಮದಲ್ಲಿ ತಿಮ್ಲಾಪುರ ಪಂಚಾಯತಿ ವ್ಯಾಪ್ತಿಗೆ ಬರುವ ನಂದಿಹಳ್ಳಿ ಗ್ರಾಮದಲ್ಲಿ CC ರೋಡು, ಅಂಗನವಾಡಿ, ಚರಂಡಿಗಳು, ಆಟದ ಮೈದಾನ, ಈ ತರ ಅನೇಕ, ಇನ್ನು ಜಲ್ಲಿ ರೋಡು, ಈ ತರ ಅನೇಕ ಕಾಮಗಾರಿಗಳು ಈಗಾಗಲೇ ಇನ್ನೂ ನಡೀತಲೇ ಇದ್ದಾವೆ. ಕೆಲವೊಂದು ಕಾಮಗಾರಿಗಳು ಪೂರ್ಣಗೊಂಡಿದೆ. ಆದ್ರೆ ಕಳೆದ 4 ವರ್ಷದಿಂದ ಇವರು ಅಕ್ರಮವಾಗಿ ಬೋರನ್ನ ಅಕ್ರಮಿಸ್ಕೊಳಕ್ಕೆ ಏನ್ ಮಾಡಿದ್ರು, ಇವ್ರು ಸ್ವಂತ ಬೋರ್ ಫೇಲ್ ಆಗಿತ್ತು. ಇದು ಈ 5 ವರ್ಷದಿಂದ ಈ ಬೋರನ್ನ ಕೊರೆಯಲಾಗಿತ್ತು. ಇಲ್ಲಿ ಈಗ 5 ವರ್ಷ ಅಂದ್ರೆ 8 ವರ್ಷ ಆಗೈತಲ್ಲ ಮಾಮೂಲಿ ಕೊರೆದು. ಎಲ್ಲಿ ಹೊಲಪುರ ಕಟ್ಟೆ ಹತ್ರ ಲಂಬಾಣಿ ತಾಂಡಕ್ಕೆ ನೀರಿನ ಉಪಯೋಗಕ್ಕೆ ಅಂತ ಕೊರೆದಿದ್ರು. ಅದು KLDನ ಯಾವ್ದೋ ಒಂದು IRDP ಕಂಪ್ನಿಯಿಂದ ಕೊರೆದಂತ ಸಂದರ್ಭದಲ್ಲಿ ಇವ್ರ ಬೋರ್ ನೀರ್ ಬೀಳಿಲ್ವಲ್ಲ, ಆ ಬೋರಿಗೆ ಮೋಟರ್ ಬಿಟ್ಕೊಳಕ್ಕೆ ಇವ್ರ ಬೋರ್ನ ಬಿಲ್ಲು ಇದನ್ನೇ ತಂದು ಆಧಾರ್ ಕಾರ್ಡ್ ಹಾಕಿ NOC ತಗೊಳಕ್ ಪಂಚಾಯತಿಗೆ ಬಂದಿದ್ರು. ಅವಾಗ ನಾವೆಲ್ಲ ಏನ್ ಮಾಡಿದ್ವಿ, ಇಲ್ಲ ಇದು NOC ಕೊಡಕ್ ಬರಲ್ಲ PDO ಸಾಹೇಬ್ರೆ, ಇದು ಸ್ವಂತಕ್ಕೆ ಕೊರ್ಸಿರೋ ಬರಲ್ಲ, ಇದು ಗೌರ್ಮೆಂಟ್ ಇಂದ ಕೊರ್ಸಿರೋ ಬೋರು ಅಂತ ಯಾವ ತಕರಾರು ನೋಡೋಣ ಅಂತ ಸಂದರ್ಭದಲ್ಲಿ ಅವಾಗ ಏನ್ ಮಾಡಿದ್ರು, ಮೋಟರ್ ಬಿಟ್ರು. ಅವರು ಬಿಟ್ಟ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ, ಈಗ ಸಂಬಂಧಪಟ್ಟಂಗೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ. ಸಂಬಂಧಪಟ್ಟ PDO ಸಾಹೇಬ್ರು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಬಂದು ಅದನ್ನ ಎತ್ಸಿದ್ರು. ಪೊಲೀಸ್ನವ್ರು ಬಂದು ಸಬ್ ಇನ್ಸ್ಪೆಕ್ಟರ್ ಬಂದು ಮುಂದಿಟ್ಕೊಂಡು ಎತ್ತಿಸಿದ ಸಂದರ್ಭದಲ್ಲಿ ಅದ್ರ ಮೇಲೆ ಕೋರ್ಟ್ಗೆ ಹೋದ್ರು. ಕೇಸ್ ಆಯ್ತು, ಇನ್ನು ಕೇಸ್ ನಡೀತಲೇ ಇದೆ. ಕೇಸ್ ನಡೆದಾಗ ಅವರ ಉಪಕರಣಗಳನ್ನ ಕೊಡಿ ಅಂತ ಆದೇಶ ಆಯ್ತು. ಅದ್ರ ಕಾಪಿನೂ ಕೊಟ್ರು, ಕೋರ್ಟ್ ಲಾಯರ್ ಕೊಡ್ಸಿದ್ರು. ಆ ಕಾಪಿ ನಾವು ತಂದು ಉಪಕರಣಗಳನ್ನ ಬರ್ಸ್ಕೊಂಡ್ ಕೊಟ್ಟಿದೀವಿ, ಯಾವ್ದೇ ರೀತಿ ನೀವು ಬಿಡಂಗಿಲ್ಲ ಮೋಟ್ರಿಗೆ ಅಂತ. ಆದ್ರೆ
ಒಂದು ದುರುದ್ದೇಶದಿಂದ ಅವರು ರೌಡಿಸಮ್ ಮಾಡೋ ರೀತಿ ಆ ಗೌರ್ಮೆಂಟ್ ಬೋರಿ ಇವತ್ತು ಮೋಟರ್ ಬಿಟ್ಕೊಂಡು ಅಳವಡಿಸಿದ್ದಾರೆ. ಅಳಬಿಟ್ಬಿಟ್ಟು ಮೋಟರ್ ನೀರು ಹೊಡ್ಕೊಂತಿದ್ದಾರೆ. ನಾವು ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಹೇಳಿದ್ರು, ಅಧಿಕಾರಿಗಳು ಯಾವುದೇ ಗಮನಕ್ಕೆ ತಗೊಂಡಿಲ್ಲ. ಅದನ್ನ ಮರ್ತೇ ಬಿಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ, ಗಣನೆಗೆ ತಂದಿಲ್ಲ. ಅವತ್ತಿನಿಂದ ನಮ್ಮ ಮೇಲೆ ದುರುದ್ದೇಶ ಇಟ್ಕೊಂಡು ಊರಿನ ಯಾರೇ ಗ್ರಾಮಸ್ಥರು ಕೆಲಸ ಮಾಡಕ್ ಹೋದ್ರು ಬಿಡ್ತಾ ಇಲ್ಲ. ಏನ್ ಕೆಲಸ ಮಾಡಿದ್ರು ಅರ್ಜಿ ಬರೆಯೋದು, ಸಿಡಿಪೋಗೆ ಇಒಗೆ, ಸಿಒಗೆ, ಲೋಕಾಯುಕ್ತಗೆ, ಹೋಮ್ ಗಾರ್ಡ್ಸ್ ಮ್ಯಾನ್ಗೆ, ಅವ್ರಿಗೆ ಇವ್ರಿಗೆ ಆಗ್ತಲೇ ಇರ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ವಿಚಾರನ ಹರಿಬಿಡ್ತಾರೆ. ಅದಕ್ಕೆ ದಾಖಲೆ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಯಾವ್ದಾರ ಒಂದು ವಿಚಾರನ ಇದು ಕಳಪೆ ಕಾಮಗಾರಿ ಅಥವಾ ಇದು ಗುಣಮಟ್ಟ ಇಲ್ಲ ಅಂತ ಪರಿಶೀಲನೆ ಮಾಡಿರೋದಂತ ರೆಕಾರ್ಡ್ ಇರಬೇಕು. ರೆಕಾರ್ಡ್ ಇಲ್ಲದೆ ಸುಮ್ನೆ ಆಪಾದನೆ ಮಾಡೋದು ಸುಳ್ಳು, ಶುದ್ಧ ಸುಳ್ಳು. ಆ ರೀತಿ ಆಪಾದನೆ ಮಾಡಿ ಇವತ್ತು ನಮ್ಮ ಪಂಚಾಯತಿಯಲ್ಲಿ ಇವ್ರ ಕಾಲದಲ್ಲಿ 5 ಜನ PDOಗಳು ಬಂದಂತ ಸಂದರ್ಭದಲ್ಲಿ ಬರೀ 6 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಮಾಡ್ಕೊಂಡು ಎಲ್ಲ ಖಾಲಿ ಆಗವ್ರಿ. ಯಾಕೆಂದ್ರೆ ಒತ್ತಡ, ಬರೇ ಮಾಹಿತಿ ಹಕ್ಕಿಗೆ ಹಾಕೋದು. ಏನ್ ಕೆಲಸ ಮಾಡಕ್ಕೂ ಬಿಡಲ್ಲ. ಯಾವ್ದು ಕೆಲಸ ಮಾಡಕ್ ಹೋದ್ರು ಮಾಹಿತಿ ಹಕ್ಕು ಅದಕ್ಕೆ ಜೆರಾಕ್ಸ್ ಹಾಕಿ ಕೊಟ್ಟಿರೋದು ಯಾವ್ದು ಇವತ್ತರೆಗೂ ತಗೊಂಡಿಲ್ಲ. ಅವರೇ ಎಲ್ಲ ನೋಡಿದೀವಿ ಅಂತ ಬರ್ಕೊಟ್ಟು ಬರ್ತಾರೆ, ಮತ್ತೆ ಹಾಕ್ತಾರೆ. ಈಗ ಮೊನ್ನೆ ಇನ್ನೂ ಒಂದು 10 ಕಳಿಸಿದ್ದಾರೆ. ಈ ತರ ಕೊಟ್ರೆ ಯಾವ ಪಂಚಾಯತಿ ತಾನೇ ಅಭಿವೃದ್ಧಿ ಆಗುತ್ತೆ, ಕೆಲಸ ಹೇಗಾಗುತ್ತೆ, ಹಳ್ಳಿಗಳು ಗ್ರಾಮಗಳಲ್ಲಿ ಹೇಗೆ ಕೆಲಸ ನಡೀತಾರೆ. ಆದ್ರಿಂದ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಆಗಿದೆ. ಸಾರ್ವಜನಿಕರಿಗೆ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು. ಈ ನಿಟ್ಟಿನಲ್ಲಿ ಈಗ ಎಲ್ಲಾ ಬಿಲ್ಗಳಿಗೂ ಹೋಗೋದು PDOಗೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೆ ಹಾಕಿದೀನಿ. ಏನಾಮರ್ ತೆಗಿಬೇಡ, ಬಿಲ್ ಮಾಡಬೇಡ, ಬಿಲ್ ಮಾಡಿದ್ರೆ ನಿಮ್ ಮನೆ ಮಾರಿ ಕಟ್ಬೇಕಾಗತ್ತೆ, ಕೈಯಿಂದ ಕಟ್ಬೇಕಾಗತ್ತೆ ಅಂತ ಬೆದರಿಕೆ ಸೆಕ್ಷನ್ ಹಾಕೋದು. ಈಗ ಏನ್ ಮಾಡಿದ್ರೆ ಅವ್ರು ಏನ್ ಮಾಡಿದ್ರೆ, ಈ ಪಾಪ ಎಲ್ಲಿಂದಲ್ಲ ಬಂದಿರ್ತಾರೆ PDOಗಳು, ಅವರು ಪಾಪ ಹೊಟ್ಟೆಪಾಡಿಗೋಸ್ಕರ ಡ್ಯೂಟಿ ಮಾಡ್ತಿರ್ತಾರೆ. ಈಗ ನಾನು ಈ ಕಾಮಗಾರಿ ಬಿಲ್ ಹಾಕಿ ನಾನು ಯಾಕೆ ನಮ್ಮ ಮನೆ ಮಾರಿ ಕಟ್ಬೇಕಪ್ಪ, ನನಗೇನಪ್ಪ ಇಂಥ ಗಾಚಾರ ಅಂತ ಅವು ಒಬ್ಬೊಬ್ಬರೇ ಪಂಚಾಯತಿ ಬಿಟ್ಟು ಹೋಗ್ತಾ ಇದ್ದಾರೆ. ಹಂಗಾಗಿ ಕೆಲಸಗಳು ನಡೀತಾ ಇಲ್ಲ. ಆದ್ರೂ ಈಗ ಏನಾರು ಮಾಡಿ ಕೆಲಸಗಳು ಏನಾರು ಮಾಡೋಣ ಅಂತ ಇನ್ನೂ ಜಲ್ಲಿ ರೋಡ್ಗಳಿದಾವೆ, ಮಾಡೋ ಸಾಕಷ್ಟು ಕಾಮಗಾರಿಗಳಿದಾವೆ. ಇವಕ್ಕೆ ಇಷ್ಟೊಂದು ಪಿತೂರಿ ಹೂಡಿದ್ರೆ ಮುಂದೆ ಯಾವ ಪಿತೂರಿ? ಈಗ ಇವರೆಲ್ಲ ಗ್ರಾಮಸ್ಥರು ಬಂಡವಾಳ ಹಾಕಿರೋರು, ಕೆಲಸ ಮಾಡಿರೋರು ಏನಾಗ್ಬೇಕು ಅಲ್ವಾ? ಇದಕ್ಕೆ ಸರ್ಕಾರ ನ್ಯಾಯ ದೊರಕಿಸ್ಕೊಡ್ಬೇಕು. ಇದಲ್ದೆ ಈಗ ನಿಂತಿರೋ NMR ಬಿಲ್ ಇರ್ಬೋದು, ಸಪ್ಲೈ ಬಿಲ್ ಇರ್ಬೋದು, ಯಾವುದೇ ಬಿಲ್ ಆಗಿರ್ಲಿ ಅದನ್ನೆಲ್ಲ ಪಂಚಾಯತಿ ವತಿಯಿಂದ ಪಾವತಿ ಮಾಡಿಸ್ಬೇಕು. ಪಾವತಿ ಮಾಡಿಸಿ ಇವ್ರಿಗೆ ಏನ್ ಕೆಲಸ ಮಾಡಿದಾರೋ ಗ್ರಾಮಸ್ಥರಿಗೆ, ಕೂಲಿ ಕಾರ್ಮಿಕರಿಗೆ ತಲುಪಬೇಕು, ಗ್ರಾಮಸ್ಥರಿಗೆ ತಲುಪಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೇನೆ ಇನ್ನು ನಮ್ಮ ಗ್ರಾಮದಲ್ಲಿ ಇನ್ನೂ ಕೆಲಸ ಕಾರ್ಯಗಳು ಹೆಚ್ಚಿಂದ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಂಥ ಗೊಡ್ಡು ಬೆದರಿಕೆಗೆ, ಅವಿವೇಕತನಕ್ಕೆ ಯಾರು ಕಿವಿಗೊಡಬಾರ್ದು. ಊರಿನ ಗ್ರಾಮಸ್ಥರಾಗ್ಲಿ, ರಾಜಕಾರಣಿಗಳಾಗ್ಲಿ. ಇನ್ನೊಂದು, ಇವರು ಮಾತಾಡ್ತಾರೆ ನಾನೀಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀನಿ, ನಾನು ಅಲ್ಲಿ ಫೋನ್ ಮಾಡಿಸ್ತೀನಿ, ಅವ್ರ ಕಡೆಯಿಂದ ಫೋನ್ ಮಾಡಿಸ್ತೀನಿ ಅಂತ ಅಧಿಕಾರಿಗಳಿಗೆ ಬೆದರಿಕೆ ಏನ್ ಮಾಡ್ತಾರೆ. ಅವತ್ತು ಇಂಜಿನಿಯರ್ PDO ಎಲ್ಲ ರೋಡ್ ಮಾಡಿಸ್ ಬಂದು ನಿಂತ್ಕೊಂಡವ್ರೆ. ಬಾರಪ್ಪ ಎಲ್ಲಿದ್ಯಾ, ಇವ್ ನೆನ್ನೆನೂ ಫೋನ್ ಮಾಡಿದ್ದೆ ತಾನೆ, ಸರಿಯಾಗಿ ಮಾಡ್ತಿಲ್ಲ ಅಂತ, ಬಾ ಎಲ್ಲಿದ್ಯಾ, ನಾವು ಬಂದಿದೀವಿ. ಏನ್ ಗುಣಮಟ್ಟ ಇಲ್ಲ, ಏನ್ ಕಡಿಮೆ ಆಗ್ತವ್ರೆ, ಸಿಮೆಂಟ್ ಕಮ್ಮಿ ಆಗ್ತವ್ರ, ಜಲ್ಲಿ ಕಮ್ಮಿ ಆಗ್ತವ್ರ, ಎಂಸೆಂಟ್ ಬಾ ಇಲ್ಲೇ ಇದೀವಿ ತೋರ್ಸು ಹೊತ್ತಿಗೆ ನಾನು ಬರಲ್ಲ, ನಾನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೆ ಹಾಕಿನಿ, ಅವ್ರು ಬಂದು ಚೆಕ್ ಮಾಡ್ಕೊಂತಾರೆ. ನಾನು ಯಾಕ್ರಿ ಬರೋಣ ಅಂತಾರೆ. ಬರೋದು ಇಲ್ಲ. ಕಾಮಗಾರಿ ಪೂರ್ಣಗೊಂಡಾಗ ಬಿಲ್ ಮಾಡಬಾರ್ದು ಅಂತ ಇಂಜಿನಿಯರ್ಗಳಿಗೆ ಬೆದರಿಕೆ ಹಾಕೋದು. ಈ CSC ಕೊಡೋದು, ಇವ ಕೊಡೋದಾದ್ರೆ ಯಾರು ತಾನೇ ಕೆಲಸ ಕಾರ್ಯಗಳು ಮಾಡಕ್ ಆಗ್ತಾರೆ? ಒಂದು ಇದಾದ್ಮೇಲೆ ನಂದಿಹಳ್ಳಿ ಗ್ರಾಮದಲ್ಲಿ ಸೊಸೈಟಿ ನಡೀತಾ ಐತಿ. ಸಬ್ ಸೊಸೈಟಿ ಇರೋದು ನಂದಿಹಳ್ಳಿ ಗ್ರಾಮದಲ್ಲಿ. ಸಬ್ ಸೊಸೈಟಿ ಇರೋದು ಏನಾಗೈತೆ ಅಂತಂದ್ರೆ, ಈಗ ಅವರು ವಾರದಲ್ಲಿ 2 ದಿನ ತಪ್ಪಿದ್ರೆ 3 ದಿನ ಕೊಡೋದು. 1ನೇ ತಾರೀಕು ಅಕ್ಕಿ ಹಿಡಿದ್ರೆ 3 ದಿನ ಕೊಡೋದು. ಇನ್ನ 3 ದಿನ ತಿಂಗಳಾಪುರ ಕೊಟ್ರೆ ಪ್ರತಿ ತಿಂಗಳು 30 ದಿನನೂ ಬಾಕಲ್ ತಕ್ಕೊಂಡಿರ್ಬೇಕು. ರೈತ ಕೂಲಿಗೆ ಹೋಗಿರ್ತಾನೆ, ಕೆಲ್ಸಕ್ಕೆ ಹೋಗಿರ್ತಾನೆ, 30 ದಿನ ಕೊಡೋದೇ ಇಲ್ಲ, 3 ದಿನ ಕೊಡೋದು. ಇನ್ನ ಲೇಟ್ ಆಗೋದ್ರೆ ಧಮಕಿ ಹಾಕೋದು, ಅಲ್ಲಿ ರಾಜಕಾರಣ ಮಾಡೋದು, ನಿಮ್ ಕಾರ್ಡ್ ಕ್ಯಾನ್ಸಲ್ ಮಾಡಿಸ್ತೀನಿ, ಯಾರ ಕೇಳಿದ್ರೆ ಹಂಗ್ ಮಾಡಿಸ್ತೀನಿ, ಹಿಂಗ್ ಮಾಡಿಸ್ತೀನಿ ಅಂತ ಸುಳ್ಳು ಹೇಳೋದು. ಹಿಂಗಾಗ್ಬಿಟ್ಟು ಜನ ಏನ್ ಮಾಡವ್ರೆ, ಹಳ್ಳಿ ಜನ ಎದ್ರಕೊಂಡು ಸಾರಿಸಿ ಸಾಕು 2 ದಿನಕ್ಕೆ ಕೆಲಸ ಕಾರ್ಯ. ಅವತ್ತಿನ ಕೂಲಿ ರಜಾ ಹಾಕಿ ಹೋಗ್ತಾರೆ ಅಕ್ಕಿ ತರಕ್ಕೆ. ಅದಾಗಬಾರ್ದು. ಟೈಮ್ ಟೇಬಲ್ ಹಾಕಿಲ್ಲ, ಅಲ್ಲಿ ಟೈಮ್ ಟೇಬಲ್ ಹಾಕ್ಬೇಕು. ಬೆಳಗ್ಗೆ ಎಷ್ಟು ಗಂಟೆಗೆ ಸಬ್ ಇರೋದ್ರಿಂದ ಇಷ್ಟು ದಿನ ಇಲ್ಲಿ, ಇನ್ನೆಷ್ಟು ದಿನ ತಿಮ್ಲಾಪುರದಾಗ ಅಂತ. ಅದಾಗಿ ಇನ್ನು ಸರ್ಕಾರ ಗಮನಕ್ಕೆ ಹೆಚ್ಚಿನ ತರದೇನಂದ್ರೆ, ತಿಮ್ಲಾಪುರ ಸೊಸೈಟಿನ ಈಗ ತಿಮ್ಲಾಪುರದಲ್ಲಿ USSN ಸೊಸೈಟಿ ಆಗಿರೋದ್ರಿಂದ ಸೊಸೈಟಿ ಯಾವುದೇ ರೀತಿ ಅನುದಾನ ಇಲ್ಲ. ನಮ್ಮ ಹಳ್ಳಿ ಭಾಗದಲ್ಲಿ ಲೇವಾದೇವಿ ಕಡಿಮೆ ಆಗಿದೆ. ಅದರಿಂದವ ಆ ಸೊಸೈಟಿನ ನಮ್ಮ ತಿಮ್ಲಾಪುರ USSN ಸೊಸೈಟಿಗೆ ಸರ್ಕಾರ ಗಮನವಿಟ್ಟು ಮನವಿಟ್ಟು ಸೊಸೈಟಿನ USSN ಸೊಸೈಟಿ ಕೊಟ್ರೆ, USSN ಸೊಸೈಟಿಯವರು ಇಲ್ಲಿಗೆ ತಂದು ನಮ್ಗೆ ಸಹಕಾರ ಸಂಘ ಕೊಟ್ರೆ ಅದನ್ನ ಇಲ್ಲಿಗೆ ತಂದು ಸಬ್ ಮಾಡ್ಕೊಂಡು ಅವರೇ ತಂದು ಇಲ್ಲಿ ಅಕ್ಕಿ ಕೊಡ್ಲಿ ಜನಕ್ಕೆ. ಬೇರೆ ಒಂದು ರೂಮ್ ಮಾಡಿಬಿಟ್ಟು ಅವರೇ ಆ ರೂಮ್ ಬಾಡಿಗೆಲ್ಲ ಸರ್ಕಾರನೇ ಬರ್ಸುತ್ತೆ. ಆ ಕೂಲಿನ ಅವರೇ ಬರ ಅಂತ ಆದಾಯನ ಅವರೇ ತಗೊಳ್ಳಿ, ನಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ. ಒಟ್ಟೇನು ಇದನ್ನ ಸರ್ಕಾರ ಗಮನಕ್ಕೆ ತಗೊಂಡು ಸೊಸೈಟಿನ ಅವ್ರಿಗೆ ವಹಿಸ್ಕೊಡ್ಬೇಕು ಅಂತ ಕೇಳ್ಕೊಂತ ಇದೀವಿ. ಎರಡನೇದಾಗಿ ಸರ್ಕಾರ ಬೋರು ಬಿಟ್ಟಿರೋದು, ಮೋಟ್ರಿ ಬಿಟ್ಟಿರೋ ಬೋರನ್ನ ಅತಿ ಕೂಡಲೇ ಕಾನೂನು ಕ್ರಮ ಜರುಗಿಸಿ ಅದನ್ನ ಎತ್ಸಿ, ಯಾವ ಹೆಡ್ಡಲ್ಲಿ ಯಾರಿಗೆ ಕೊರದೈತೆ ಅದು ಎಲ್ಲಿಗೆ ತಲುಪಿಸ್ಬೇಕು ಅದನ್ನ ತಲುಪಿಸ್ಬೇಕು. ಬೋರನ್ನ ಎತ್ಸಿ ಪಂಚಾಯತಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಈ ಊರಿನ ಗ್ರಾಮಸ್ಥರ ಮುಖಾಂತರ ಕೇಳ್ಕೊಂತ ಇದೀನಿ. ಎರಡನೇದಾಗಿ ರೋಡು ಅವ್ರಿಗೆ ಖರಾಬಿತ್ತು,
ಖರಾಬ್ ರೋಡ್ ಬಿಟ್ಬಿಟ್ಟು ಬೇರೆ ಕಡೆ ರೋಡ್ ಮಾಡ್ತವ್ರೆ. ಆ ಖರಾಬ್ನಲ್ಲೇ ಅವ್ರ ಜಮೀನೊಳಗೆ ರೋಡ್ ಸಾರ್ವಜನಿಕರಿಗೆ ಓಡಾಡಕ್ಕೆ, ತಿಮ್ಲಾಪುರಕ್ಕೆ, ನಂದಿಹಳ್ಳಿ ಓಡಾಡಕ್ಕೆ ಭಾರಿ ತೊಂದರೆ ಆಗಿರೋದ್ರಿಂದ ಅಲ್ಲಿ ರೋಡ್ ಸಹ ಸ್ಟಾರ್ ರೋಡ್ ಅರ್ಧಕ್ಕೆ ಆಗಿಲ್ಲ. ಅದನ್ನ ಸ್ಟಾರ್ ರೋಡ್ ಪೂರ್ಣಗೊಳಿಸಕ್ಕೆ ಖರಾಬಲ್ಲೇ ಮಾಡ್ಬೇಕು. ಯಾಕೆಂದ್ರೆ ನಾಳೆ ಮತ್ತೆ ಮಾಡಕ್ ಹೋದಾಗ ಆ ಕಡೆ ನನ್ ಜಮೀನ್ ಇತ್ತು ನಾವು ಬೇಡ, ಖರಾಬಲ್ಲಿ ರೋಡ್ ಬಿಟ್ಟು ಕೊಡ್ಲಿ, ಅವ್ರು ರೋಡನ್ನ ಯಾರಾದ್ರೂ ಇಂಜಿನಿಯರ್ ಸಂಬಂಧಪಟ್ಟವ್ರು ಯಾರು ನಿಲ್ಸಿದಾರೋ ಅವ್ರು ಬಂದು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇನ್ನು ಮುಂದೆ ಯಾವುದೇ ಕಾಮಗಾರಿಗಳಿಗೆ ಅಡಚಣೆ ಆಗ್ಬಾರ್ದು ಅಂತೇಳಿ 7 ವರ್ಷಗಳಿಂದ 5-6 ವರ್ಷಗಳಿಂದ ಅಂಗನವಾಡಿನೇ ಇಲ್ಲ. ಅಂಗನವಾಡಿ ಹಾಕೊಟ್ರೆ ಅಂಗನವಾಡಿ ಕಟ್ಟಣ ಅಂತ ಹೋದ್ರೆ ಬೇಸ್ಮೆಂಟ್ ಇದ್ರ ತೆಗ್ದಾನಿಂದ ಹಿಡಿದು ಬೇಸ್ಮೆಂಟ್ ಮಾಡೋವರೆಗೂ ಯಾವ ಅರ್ಜಿನ ನೋಡು, ಯಾವ ಫೇಸ್ಬುಕ್ ಮಣಿಕಂಠ, ಎನ್ ಎಲ್ ಮಣಿಕಂಠ ಲಿಂಗದವರು ಬರೇ ಫೇಸ್ಬುಕ್, ವಾಟ್ಸಪ್ ಅರ್ಜಿಗಳಿಗೆಲ್ಲ ಟೈಪ್ ಮಾಡಿ ಕೊಡ್ತಿರೋದೆ. ಅವರು ಪಾಪ ಇಂಜಿನಿಯರ್ ಸಂಬಂಧಪಟ್ಟ ಬೇಸ್ಮೆಂಟ್ ಮಾಡ್ಬೇಕಾದ್ರು ಬಂದಿರ್ತಾರೆ, ಲೆಂಟ್ ಕಟ್ಬೇಕಾದ್ರು ಬಂದಿರ್ತಾರೆ, ಗೋಡೆ ಕಟ್ಟೋದು ನೋಡಿರ್ತಾರೆ, ಡೋರ್ ಫಿಕ್ಸ್ ಮಾಡ್ಬೇಕಾದ್ರು ನೋಡಿರ್ತಾರೆ. ಆಲ್ರೆಡಿ ಅದಾದ್ಮೇಲೆ ನಾವು ಲಿಂಟ್ಲ್ ಹಾಕೋ ದಿಸ್ಲು ಬಂದ್ ನೋಡ್ಕೊಂಡು ಹೋಗಿದ್ದಾರೆ, ಕಬ್ನ ಹೆಂಗ್ ಕಟ್ಟಿದಿರಪ್ಪ ಪ್ರತಿಯೊಂದು ನೋಡಿದ್ದಾರೆ. ಅದಾದ್ಮೇಲೆ ಮೋಡ್ ಹಾಕ್ಬೇಕಾರೆ ಅವರು ಬೆಳಗಿಂದ ಸಾಯಂಕಾಲದಕ್ಕ ಅಲ್ಲೇ ನಿಂತ್ಕೊಂಡು ಮೋಡ್ ಹಾಕ್ಸಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಅಂಗನವಾಡಿ ಸರಿ ಇಲ್ಲ, ಅಂಗನವಾಡಿ ಕಾಮಗಾರಿ ಸರಿ ಇಲ್ಲ. ಆಮೇಲೆ 2 ಲಕ್ಷಕ್ಕೆ ನಂದಿಹಳ್ಳಿ ಅಂಗನವಾಡಿ ಸೇಲ್ ಆಗಿದೆ ಅಂತೇಳಿ ಪ್ರಚೋದನೆ ಮಾಡಿದ್ರು, ವಾಟ್ಸಪ್ ಅಲ್ಲಿ ಹಾಕಿದ್ರು, ಇದೇ ಮಣಿಕಂಠ. ಆಮೇಲೆ ನಾವು ಸಂಬಂಧಪಟ್ಟಂಗೆ PDO ಹಾಕಿದ್ರು, ಇಂಜಿನಿಯರ್ಗೂ ಹಾಕಿದ್ರು, ಅವ್ರು ನಮಗೆ ಕಾಪಿ ಹಾಕಿದ್ರು. ನಾವು ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟು ಸಬ್ ಇನ್ಸ್ಪೆಕ್ಟರ್ ಕಳಿಸಿದ್ರು, ಮಣಿಕಂಠ ಯಾರು 2 ಲಕ್ಷಕ್ಕೆ ಸೇಲ್ ಆಗಿದೆ ಅಂಗನವಾಡಿ, ನಂದಿಹಳ್ಳಿ ಅಂಗನವಾಡಿ ಗ್ರಾಮಸ್ಥರೇ ಮಾಡಿಸ್ತಿದ್ದಾರೆ. ಸೇಲ್ ಆಗಿರೋದು ಯಾರಿಗಪ್ಪ, ನಿನ್ನ ದಾಖಲೆ ಏನಿದೆ, ದಾಖಲೆಯಲ್ಲಿ ಹೆಂಗ ಆಗ್ತದೆ ಅಂತೇಳಿ ಅವನ ಮೇಲೆ ಕೇಸು ಮಾಡಿ NC ಮಾಡಿದ್ದಾರೆ. ಬರೀ ಯಾವ ಅರ್ಜಿ ನೋಡಿ ಎನ್ ಎಲ್ ಮಣಿಕಂಠ ಅಂತ ಇರುತ್ತೆ. ಪ್ರತಿ ಬೇಕಾದ್ರೆ ನೀವು ಪ್ರಶ್ನೆ ಬೇಕಾದ್ರೆ ನಮ್ಮ ಪಂಚಾಯತಿ ಬೆಳಿಗ್ಗೆನೆ ಬಂದು ಅರ್ಜಿ ಪರಿಶೀಲನೆ ಮಾಡಿದ್ರೆ ನೀವೇ ಸುಸ್ತಾಗ್ತೀರಾ. ಇಷ್ಟೊಂದು 5 ವರ್ಷದಿಂದ ಅರ್ಜಿ ಕೊಟ್ಟಿದ್ದಾನ ಆತ ಅಂತ. ಇಷ್ಟೊಂದು ದುರುದ್ದೇಶ ಇಟ್ಕೊಂಡು ಎಲ್ಲಾ ಕಾಮಗಾರಿ ಒಂದ್ ಚರಂಡಿ ತಗ್ಸಂಗಿಲ್ಲ, ಊರ ಗಬ್ಬನಾತ ಚರಂಡಿ ಬಾಚ್ತಿದ್ದಾರೆ. ಈಗ ನಾಳಿಕೆ ಅದು ಸರಿ ಇಲ್ಲ ಅಂತ ಆಗ್ತಾನೆ, ಇದ್ರಲ್ಲಿ ಹಾಕಿದಾನೆ ಹಿಂದೆಲ್ಲ ಚರಂಡಿ ಸರಿಯಾ ಬಾಚಿಲ್ಲ ಅಂತ. ಇದ್ ನಡೀತಾ ಐತೆ. ಅದಕ್ಕೋಸ್ಕರ ಊರಿನ ಕೆಲಸ ಕಾರ್ಯ ಮಾಡಕ್ ಆಗ್ತಿಲ್ಲ. ಈ ಮಣಿಕಂಠ ನಂದು ಅವಳಿ ಜಾಸ್ತಿ ಆಗೈತೆ. ನಾನು RTI ಕಾರ್ಯಕರ್ತ, ನಾನು ಲಂಚ ಮುಕ್ತ ಕರ್ನಾಟಕದಾಗ ಜನತಾದ ಅಧ್ಯಕ್ಷನ ಕಾರ್ಯದರ್ಶಿನ ಆಗಿದ್ದೀನಿ. ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಈಗ ಹೇಳ್ಕೊಂಡು ಜನಗಳನ್ನ ಎದುರಿಸ್ಕೊಂಡು ಬೆದರಿಕೆ ಸೆಕ್ಷನ್ ಹಾಕೊಂಡು ಎಲ್ಲಾ ಕಾಮಗಾರಿಗಳಿಗೆ ಅರ್ಜಿ ಕೊಟ್ಟು PDO 3 ದಿವಸದಿಂದ ಬಂದೇ ಇಲ್ಲ. AD ಸಾಹೇಬ್ರು ಸಹ ಏನಪ್ಪಾ ನಂದೇಳಿದ್ ಈ ನಾಡಿ ಮಣಿಕಂಠಂದು ವಿಚಾರ ಅಂತವ್ರೆ. ಹಂಗಾಗ್ಬಿಟ್ಟಿದ್ವಿ. AW ಸಹ ಹೇಳ್ತಾರೆ ಇಂಜಿನಿಯರ್, ಏನ್ರಿ ಒಂದು ನಿದ್ದೆ ಮಾಡಕ್ ಬಿಡಲ್ವಲ್ರಿ. PDO ರಾತ್ರಿ ಎಲ್ಲ ಫೋನ್ ಮಾಡ್ತಾರ, ಯಾರಾದ್ರು ಒಂದು ದಿನಕ್ಕೆ 50-25 ಕಾಲ್ ಮಾಡ್ತಾರಂತೆ. ಹಂಗಾಗ್ಬಿಟ್ಟೈತೆ. ಹಂಗಾಗಿ ಇವ್ರದ್ದು ಭಾರಿ ಕಾಟ ಆಗ್ಬಿಟ್ಟೈತೆ. ನಮ್ಮೂರ ಕೆಲಸ ಕಾರ್ಯ ಮಾಡಕ್ ಆಗ್ತಿಲ್ಲ. ಈ ಮಣಿಕಂಠ ನನ್ಗೆ ಸರ್ಕಾರ ಅದ್ ಯಾವ ತಿಳಿ ಹೇಳ್ತಿರೋ ಬುದ್ಧಿ ಹೇಳ್ತಿರೋ ಗೊತ್ತಿಲ್ಲ. ನಾವು ಸ್ಟೇಷನ್ ಕೇಸ್ಗಳು ಒಂದಲ್ಲ 4-5 ಕೇಸ್ ಇದಾವೆ, 7-8 NC ಇದಾವೆ, ಆದ್ರೂ ಏನು ಕಾನೂನು ಜರುಗಿಸಿಲ್ಲ. ಈ ತರ ಆಗೈತೆ. ಅದಕ್ಕೋಸ್ಕರ ದಯವಿಟ್ಟು ನಂದಿಹಳ್ಳಿ ಜನಕ್ಕೆ ನ್ಯಾಯ ಕೊಡಬೇಕು, ನಮ್ಮೂರಿನ ಜನ ಕೆಲಸ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾನು ನಂದಿಹಳ್ಳಿ ಗ್ರಾಮಸ್ಥರ ಪರವಾಗಿ ಕೇಳ್ಕೊಂತೀನಿ. ಓವರ್ ಟೈಮ್ ಕೊಲ್ದಾಟಿಲ್ ಆಗ್ತೈತೆ, ಅದು ಕಳಪೆ ಕಾಮಗಾರಿ ಅಂತ ಅದನ್ನ ಏನು ಮಾಡ್ತಾ ಇಲ್ಲ. ಆಮೇಲೆ ಇದು ಅವನು RTI ಕಾರ್ಯಕರ್ತ ಅಂತಾನೆ, ಇಲ್ಲಿ ಸುಣ್ಪರ್ಲ್ತ ಇದು ಅಪರ ಭದ್ರ ಮೇಲ್ದಂಡೆ ಆಗ್ತೈತೆ, ಅದು ಕಳಪೆ ಕಾಮಗಾರಿ ಅಂತ ಮಾಡ್ತಾ ಇಲ್ಲ. ನಮ್ಮೂರೊಂದಕ್ಕೆ ಮಾತ್ರ ನಾವು ಏನಾರ ಕೆಲಸ ಮಾಡಿ ಕಳಪೆ ಕಾಮಗಾರಿ ಬರೀ ಇದೇ ಹೇಳದೆ, ಕಳಪೆ ಕಾಮಗಾರಿ. ಇವನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ನಮ್ಮನ್ನೆಲ್ಲ, ಕೆಲಸ ಮಾಡಾರನ ಮತ್ತೆ ಜನಗಳನ್ನ ಎಲ್ಲ ಬರೀ ಇದ್ ಮಾಡದೆ ಕೆಲಸ ಆಗೈತೆ ಅವನು. ಮಣಿಕಂಠ ಅವನ್ ಮಾಡ್ತೀವಿ, ನಮಗೂ ಗೊತ್ತಿದೆ ಕಾನೂನು, ಅವನಿಗೂ ಕಾನೂನು ಇದ್ರೆ ನಮಗೂ ಕಾನೂನು ಇದೆ. ಅವನು ಬೆಳಗ್ಗಿಂದ ಸಾಯಂಕಾಲ ಎಷ್ಟು ಗಂಟೆಯಿಂದ ನ್ಯಾಯಬೆಲೆ ಅಂಗಡಿಲಿ ಇರಬೇಕು, ಅಷ್ಟು ಗಂಟೆ ತನಕ ಇರಬೇಕು. ಮತ್ತೆ ಅವ್ರು ದೊಡ್ಡಪ್ಪನ ಅಂಗಡಿಲಿ ಕೂತ್ಕೋಬೇಕು. ಇದ್ರ ಬಗ್ಗೆ ಅವನೇನಾರ ಕುಂತ್ಕೊಂಡ್ರೆ ನಾವು ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ. ಇದಂತೂ ಸದಾ ಸಿದ್ಧ. ನಂದಿಹಳ್ಳಿ ಗ್ರಾಮದಲ್ಲಿ NRG ಕೆಲಸಗಳು ಆಗಿದ್ದಾವೆ. PDO ಬಂದಿದ್ರು, ಇಂಜಿನಿಯರು ಬಂದಿದ್ರು, ನಾವು ಸಹ ಇದ್ದು. ಅವಾಗ ಇವ್ರು ಯಾರು ಅವ್ರ ಬಂದೆಲ್ಲ ನೋಡಿದ್ರು. ಇವ್ರು ಆಮೇಲೆ ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ನಾವೆಲ್ಲ ಇದೀವಿ ಬರಲ್ಲ ಅಂತಂತೇಳಿ ಅದೇ ಮಣಿಕಂಠ ಹೇಳ್ದ ಪಾಪ. ಅವಾಗ ಯಾಕೋ ಕಣೆ ಗೊತ್ತಿಲ್ಲ ಅನ್ನೋದು ಹಿಂಗೆ ಅವರು ಹೇಳಿ ಹಂಗಂತ ಕಳಪೆ ಮಾಡ್ತಾರೆ ಅಂತ ಹೇಳಿದ್ರು. ಅದರಿಂದ ನಾವು ಬಂದಿದೀವಿ ಅಂತ ಅವರೆಲ್ಲ ಹೇಳಿದ್ರು. ಅವ್ರ ಮುಖೇಣನೇ ರೋಡ್ ಎಲ್ಲ ಆಗಿದಾವೆ. ಪಾಪ ಇವರು ಎಲ್ಲ ಕಷ್ಟ ಬಿದ್ದೆಲ್ಲ ಮಾಡಿದ್ದಾರೆ. ಈಗ ಇಲ್ಲಿ ದೇವಸ್ಥಾನ ಅಥವಾ ಊಟ ಉಪಚಾರಕ್ಕೋಸ್ಕರವಾಗಿ ದೇವಸ್ಥಾನ ಪಕ್ಕ ಅಕ್ಕಪಕ್ಕ ಚೆನ್ನಾಗಿರ್ಲಿ ಅಂತ ಕೆಲಸ ಮಾಡಿರೋರೆಲ್ಲ ನಮ್ಮೂರರೇ. ಆದ್ರೂ ಚೆನ್ನಾಗಿ ಕೆಲಸ ಮಾಡಿದರೆ ಕೆಲಸ ಮಾಡುವಲ್ಲೇ ಬಂದು ಹೇಳ್ಬೋದಾಯ್ತು, ಆತ ನಮ್ಮೂರನೇ, ಬೇರೆನಲ್ಲ. ಇನ್ನು ಚೆನ್ನಾಗಿ ಹಾಕ್ರಿ, ಗುಣಮಟ್ಟ ಮಾಡ್ರಿ, ನಮ್ಮೂರ್ ಕೆಲಸ ಅಂತ ಹೇಳ್ಬೋದಾಯ್ತು ಅವನು. ಆದ್ರೂ ಈ ರೀತಿ ಹೋಗಿ ಅಲ್ಲಿ ಇಲ್ಲಿ ಅರ್ಜಿ ಕೊಟ್ಟು ಎಲ್ಲ ಯಾಕೆ ತೊಂದರೆ ಕೊಡ್ಬೇಕು? ಯಾರಿಗೂ ತೊಂದರೆ ಕೊಡೋದು ಬೇಡ. ಈಗ ಮಾಡಿರೋರಿಗೆ ಅವ್ರಿಗೆ ಕೂಲಿ ಜನಗಳಿಗೆಲ್ಲ ಕೆಲಸ ಮಾಡಿರೋರಿಗೆಲ್ಲ ಹಣ ಕೊಡುವಂತೆ ಎಲ್ಲ ಸರ್ಕಾರದವ್ರು ವಹಿಸಿ ಅದನ್ನೇನಿದ್ರು ಅದನ್ನ ಬಗೆಹರಿಸಿ ಅವರಿಗೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ.
NREG ಕೆಲಸ ಸುಮಾರು ಈಗೊಂದ 2-3 ವರ್ಷದಿಂದ ನಮ್ಮ ಊರಲ್ಲಿ ಕೆಲಸನೇ ಆಗಿಲ್ಲ. ಊರೆಲ್ಲ ಕಚ್ಚೆ ಬಂದು ನೀರು ಬಂದ್ರೆ ಬಚ್ಚ ನೀರು ಅವು ಇವು ಕೆಟ್ಟದೆಲ್ಲ ಬಂದು ವಾಸನೆ ಹೊಡೆಯೋದು ಎಲ್ಲ ಇದಾಗೋದು. ನೀರು ಅಲ್ಲೇ ನಿಂತು ಒಂಥರ ವಾಸನೆ ಬರೋದು ಮನೆಗಳಿಗೆ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಚ್ಛತೆಯಾಗಿ CC ರಸ್ತೆ ಮಾಡಿದ್ದಾರೆ. ಮತ್ತೆ ಚರಂಡಿ ಮಾಡ್ತಾ ಇದ್ದಾರೆ. ಎಲ್ಲ ಇದು ವಾಸನೆ ಬರುತ್ತೆ ಅಂತ. ಅದಕ್ಕೆಲ್ಲ ಸುಮ್ಮನೆ ವಿನಾಕಾರಣ ಅವನು ಏನ್ ಮಾಡ್ತಾನೆ ಮಣಿಕಂಠ, ಅವ PDOಗೆ ಎದುರಿಸೋದು, ಇಂಜಿನಿಯರ್ಗೆ ಎದುರಿಸೋದು, ಧಮಕಿ ಹಾಕೋದು. ನಾನು ಹೋಮ್ ಗಾರ್ಡ್ಸ್ ಕರೆಸ್ತೀನಿ, ಆಮೇಲೆ ನಾನು ಏನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ, ಅವ್ರ ಫೋನ್ ಮಾಡಿಸ್ತೀನಿ, ಇವ್ರ ಫೋನ್ ಮಾಡಿಸ್ತೀನಿ, ಜಯಚಂದ್ರ ಲೆಟರ್ ತಮ್ಮ ಪಾಪ ಇಲ್ದಾರ ಅವ್ರು ಜಯಚಂದ್ರು ಆಗಲಿ ಇನ್ನೊಬ್ರು ರಾಜಕಾರಣಿಗೆ ಯಾರು ಇದಕ್ಕೆ ಪ್ರವೇಶ ಮಾಡಿಲ್ಲ. ಅವ್ರನ್ನೆಲ್ಲ ಪ್ರವೇಶ ಮಾಡಿ ಅವ್ರ ಹೆಸರು ಕಳಂಕ ಬರೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ದಯಮಾಡಿ ನಮ್ಮೂರಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ತವೆ, ಇನ್ನ ಕೆಲಸಗಳಾಗಬೇಕು. ಕೆಲಸಗಳು ಆಗೋದ್ರಿಂದ ಇನ್ನ CC ರಸ್ತೆ ಆಗ್ಬೇಕು, ಚರಂಡಿ ಆಗ್ಬೇಕು. ಇನ್ನ ನೋಡ್ರಿ ಈಗ ಅಂಗನವಾಡಿ ಕೆಲಸ ಅರ್ಧಂಬರ್ಧ ಆಗೈತೆ. ಅದಕ್ಕೆಲ್ಲ ವಾಟ್ಸಪ್ ಅಲ್ಲೆಲ್ಲ ಬಿಟ್ಟು ನೀರ್ ಕಟ್ಟಲ್ಲ, ಅದ್ ಮಾಡಲ್ಲ, ಕ್ಯೂರಿಂಗ್ ಇಲ್ಲ ಅಂತ ನಾವೇ ಅಲ್ಲಿ ರೆಡ್ ಹ್ಯಾಂಡ್ ಕೂತಿದ್ವಿ. ಅವ್ರ ಇದ್ರಿಗೆಲ್ಲ ಫೋನ್ ಮಾಡಿ ಎಲ್ಲ ಇದ್ ಮಾಡಿದ್ರು. ನಾವ್ ಇದೇನು ಕ್ಯೂರಿಂಗ್ ಈನಾಡಿ ನೀಟಾಗಿ ಮಾಡಿರು, ಹಿಂಗೆ ಕೆಟ್ಟದಾಗಿ ಮಾಡ್ತಾನಲ್ಲ ಅಂತೇಳಿ ಯಾವತ್ತು ಕೇಳಲಿಲ್ಲ, ಸುಮ್ಮನೆ ಇದ್ವಿ. ಹೋಗೋದು ಸುಮ್ನೆ ವಿನಾಕಾರಣ ಅಲ್ಲಿ ಮಾಡೋದು, ಅದ್ ಮಾಡೋದು, ಇಲ್ಲಿ ಮಾಡೋದು, ಬರೀ ಕಿತಾಪತಿ ಅರ್ಜಿ ಕೊಡೋದು ಅಂದ್ಬಿಟ್ರೆ ಇನ್ನೇನು ಇಲ್ಲ. ಎದುರು ಬರ್ಬೇಕು ನೇರವಾಗಿ, ಕೆಲಸ ಸರಿ ಇಲ್ಲ ಕಂಡ್ರೆ ಇನ್ನೊಂದ್ ಸ್ವಲ್ಪ ಎಷ್ಟ್ರಿ ಇನ್ನೇರ್ ಕರ್ಸಿ, ಈ ಕೆಲಸ ಗುಣಮಟ್ಟ ಇಲ್ಲ ಬಂದ್ರಿ ಕೆಲಸ ನಿಲ್ಸಿದ್ವಿ, ಬಂದ ನೀಟಾಗಿ ಕಾಮಗಾರಿ ಮಾಡ್ರಿ ಅಂತ ಹೇಳ್ಬೇಕು. ಅದನ್ ಬಿಟ್ಟು ವಿನಾಕಾರಣ ತೊಂದರೆ ಕೊಡೋದು, ಜನಗಳಿಗೆಲ್ಲ ಇದು ಮಾಡೋದು, ಬೆದರಿಕೆ ಸೆಕ್ಷನ್ ಹಾಕೋದು. ರೇಷನ್ ಅಂಗಡಿ ಅವ್ರ ದೊಡ್ಡಪ್ಪನ ಹೆಸರು ರೇಷನ್ ಅಂಗಡಿ ಇರೋದು, ಇವನ್ ಯಾಕೆ ರೇಷನ್ ಅಂಗಡಿ ಮಾಡ್ಬೇಕು? ಇವನು ಅವ್ರ ದೊಡ್ಡಪ್ಪ ಕಂಪ್ಯೂಟರ್ ಬರೋದ್ಮೇಲೆ ಅವ್ರ ದೊಡ್ಡಪ್ಪ ಬೆಳಗಿನ ಸಾಯಂಕಾಲ ರೇಷನ್ ಅಂಗಡಿ ಕುತ್ಕೋಬೇಕು. ಕುಂತ್ಕೊಳ್ಳೋದ್ ಬಿಟ್ಟು ಇವನ್ನೆಲ್ಲ ಬೆದರಿಕೆ ಸೆಕ್ಷನ್ ಹಾಕ್ಬಿಟ್ರೆ ನಿಮ್ ಕಾರ್ಡ್ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಅನ್ನೋದು. ಜನ ಹಾಕೋದು 2 ದಿವಸ ರೇಷನ್ ಕೊಡುದು, 3ನೇ ದಿವಸ ಹೋದ್ರೆ ರೇಷನ್ನೇ ಇಲ್ಲ. ಈ ತರ ಧಮಕಿ ಹಾಕೊಂಡು ಎಲ್ಲ ಇದ್ ಮಾಡ್ಕೊಂಡು ವಿನಾಕಾರಣ ತೊಂದರೆ ಮಾಡ್ತಾ ಇದ್ದಾನೆ. ದಯಮಾಡಿ ಇವನ್ ಮೇಲೆ ಸೂಕ್ತವಾಗಿ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ಪೇಪರ್ ಅಲ್ಲಿ ನೀಟಾಗಿ ಬಂದು ಅವನು ಬಹಳ ದೌರ್ಜನ್ಯದಿಂದ ವರ್ತಿಸ್ತಾನೆ. ಇದಕ್ಕೆಲ್ಲ ಒಂದು ಮುಕ್ತಿ ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ.